देख रहे हैं A9 न्यूज। ನಿನ್ನೆ ರಾತ್ರಿ ಇವತ್ತು ಗಣಪತಿ ಇಂಡಿ ರಸ್ತೆಯಲ್ಲಿ ಇರತಕ್ಕಂತ ಗಣಪತಿ ಸರ್ಕಲ್ ನಲ್ಲಿ ಅಲ್ಲಿ ಗಣಪತಿ ಚೌಕ್ ಇದೆ, ಗಣಪತಿ ಮೂರ್ತಿ ಇದೆ. ಆ ಮೂರ್ತಿ ಸುತ್ತಲೂ ಒಂದು ನೀರು ಒಳಗಡೆ ಬರಬಾರದಂತ ಗ್ಲಾಸ್ ಹಾಕಿದ್ದಾರೆ. ಆ ಗ್ಲಾಸ್ ಅನ್ನು ಯಾರೋ ಕಿಡಿಗೇಡಿಗಳು ಹೊಡೆದಾಕಿದ್ದಾರೆ. ಅದಕ್ಕೆ ನಾವು ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದೇವೆ. ನಾವು ಯಾರೇ ಇರ್ಲಿಕ್ಕೆ ಅವ್ರನ್ನ ಬಂಧಿಸಬೇಕು. ಯಾಕಂದ್ರೆ ಹಿಂದೂಗಳ ಭಾವನೆಗೆ ಧಕ್ಕಿ ತರುವಂತ ಕೆಲಸ ಮಾಡಿದ್ದಾರೆ. ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕಿ ತರುವಂತ ಯಾರು ಕೆಲಸ ಮಾಡಬಾರದು. ಯಾಕಂದ್ರೆ ಇವತ್ತು ಹಿಂದೂಗಳ ಪವಿತ್ರ ಹಬ್ಬ, ಇವತ್ತು ನಮ್ಮ ನವರಾತ್ರಿ ಇವತ್ತು ಪ್ರಾರಂಭದ ಇಂಥ ದಿವಸ ಮಾಡ್ತಾರಪ್ಪ ಅಂತಂದ್ರೆ ಅವ್ರು ಏನೋ ಒಂದು ದುರುದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಏನೋ ಗಲಾಟೆ ಆಗ್ಬೇಕು. ಇವತ್ತು ಇಂಡಿಯಾದಾಗ ಎಲ್ಲೇ ಗಲಾಟೆ ಆದ್ರೂ ಕೂಡ ಬಿಜಾಪುರದಲ್ಲಿ ಆಗಿದ್ದಂತ ಉದಾಹರಣೆ ಇಲ್ಲ, ಆಗೇ ಇಲ್ಲ. ಅವರು ಏನೋ ಒಂದು ಕೋಮ ಸಾಮರಸ್ಯ ಕೆಡಿಸ್ಬೇಕಂತ ಮಾಡ್ಯಾರೋ, ಏನು ಕೋಮ ಘರ್ಷಣೆ ಮಾಡಿಸ್ಬೇಕಂತ ಮಾಡಿದಾರೋ ಗೊತ್ತಿಲ್ಲ. ಅವ್ರು ಯಾರೇ ಇರ್ಲಿಕ್ಕ ನಿರ್ದಾಕ್ಷಣವಾಗಿ ಅವರನ್ನು ಬಂಧಿಸಬೇಕು, ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕಂತ ನಾನು ಅಧಿಕಾರಿಗಳಲ್ಲಿ. ಇವು ಬಹುಶಃ ರಾತ್ರಿ 11ರ ಮೇಲೆ, ಯಾಕೆ 11ರ ತನ ಅಲ್ಲಿ ಗಣಪತಿ ಸರ್ಕಲ್ ನಲ್ಲಿ ಎಲ್ಲಾರು ಇರ್ತಾರೆ. 11ರ ಮೇಲೆ ಬೆಳಿಗ್ಗೆ 5 ಗಂಟೆ ಒಳಗಡೆ ಹಾಕಿದೆ. ಸಿಕ್ಕದ ನಾ ಎಲ್ಲ ಅಧಿಕಾರಿಗಳು ಹೇಳಿದ್ದಾರೆ. ಅವ್ರ ಅಧಿಕಾರಿಗಳು ಅದನ್ನು ಬಹಿರಂಗ ಪಡಿಸ್ತಾ ಇಲ್ಲ. ಅವರು ಯಾವ ಉದ್ದೇಶದಿಂದ ಅವ್ರು ಅವ್ರ ಅಪರಾಧಿಗಳನ್ನ ತಪ್ಪಿಸ್ಕೊಂಡು ಹೋಗ್ತಾರೆ. CCTV ಫುಟೇಜ್ ಸಿಕ್ಕದಪ್ಪ ಅಂತಂದ್ರೆ ಅದಕ್ಕೆ ಅವರನ್ನು CCTV ಫುಟೇಜ್ ತಗೊಂಡು ಅವರನ್ನು ಹಿಡಿಯುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಖಂಡಿತವಾಗಿ ಇವತ್ತು ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ. DSP ಸಾಹೇಬರಿಗೆ, CTI ಸಾಹೇಬರಿಗೆ ಮಾತಾಡಿದೆ ನಾನು. ಅವರು ಇಲ್ಲ ಇವತ್ತು PSI ಎಕ್ಸಾಮ್ ಒಂದು ಇರುವುದರಿಂದ ನಮಗೆ ಸ್ವಲ್ಪ ಕಾಲಾವಕಾಶ ಕೊಟ್ರೆ ನಾ ಅದಕ್ಕೊಂದು ತಂಡ ರಚನೆ ಮಾಡಿ ಬಿಟ್ಟಿದ್ದಾರೆ ಈಗಾಗಲೇ. ಅವ್ರನ್ನ ಬಂದಿರ್ಲಕ್ಕ ಅವ್ರು ಯಾರೇ ಇರ್ಲಕ್ಕ ಅವರು ನೋಡ್ರಿ ಅವ್ರ ಉದ್ದೇಶವನ್ನು ಬಹಿರಂಗ ಪಡಿಸ್ಬೇಕಾಗ್ತದೆ. ಯಾಕಂದ್ರೆ ಇಂಥ ನಮ್ಮ ಹಬ್ಬದಾಗೆ ಯಾಕೆ ಹಿಂದೂಗಳ ಹಬ್ಬದಾಗೆ ಇದೆ ಏನು ಉದ್ದೇಶ ಇಟ್ಕೊಂಡು ಮಾಡತ್ತೀರಿ ನೀವು? ಬೇಕಲ್ಲ. ಅವರು ಯಾರೇ ಆದ್ರೂ ಅವರಂತೂ ಹಿಡಿತಾರ ಅನ್ನುವಂತ ವಿಶ್ವಾಸ ಅದ. ಯಾರು ಇಂಥ ಘಟನೆಗೆ ಹೋಗ್ಬಾರ್ದು. ಯಾಕಂದ್ರೆ ಒಮ್ಮೆ ಕೋಮ ಸಾಮರಸ್ಯ ಕೆಡತಪ್ಪ ಅಂತಂದ್ರೆ ತಮಗೆಲ್ಲ ಕೊಡ್ತದೆ. ಹಿಂದಕ್ಕೆ ಜನ ಅನುಭವಿಸೋರು ಬಹಳ ಮಂದಿ ಆಗ್ತಾರೆ. ಸಾಮಾನ್ಯ ಜನರಿಗೆ ತೊಂದರೆ ಬಹಳ ಆಗ್ತದೆ. लेटेस्ट न्यूज के लिए देखते रहिए A9 न्यूज।